ತಡರಾತ್ರಿ ಬೆಂಗಳೂರು ಸೇರಿದಂತೆ ಬೇರೆ ಬೇರೆ ಭಾಗದಲ್ಲಿ ವರುಣಾರ್ಭಟ ಜೋರಾಗಿತ್ತು. ಬಹುಶಃ ನಿನ್ನೆ ಮಹತ್ವದ ಪಂದ್ಯ ಇತ್ತು. ಆ ಪಂದ್ಯದಲ್ಲಿ ಮಳೆ ಕೊರತೆ ಏನು ಆಗಲಿಲ್ಲ. ಸೊ ಆ ಪಂದ್ಯ ಗೆದ್ದಾಯಿತು. ಆ ಪಂದ್ಯ ಮುಗ್ದಾದ ನಂತರ ಅಂದರೆ RCB ಮತ್ತು CSK ಪಂದ್ಯ ಮುಗ್ದಾದ ನಂತರ ತಡರಾತ್ರಿ ಕರುನಾಡಿಗೆ ಮಳೆರಾಯ ಎಂಟ್ರಿ ಕೊಟ್ಟಿರುವಂಥದ್ದು. ಬೆಂಗಳೂರು ಮಂಡ್ಯ ಸೇರಿ ಹಲವೆಡೆ ವರುಣನ ಅಬ್ಬರ ಇತ್ತು. ರಾಜ್ಯದಲ್ಲಿ ಮೇ 23ರವರೆಗೂ ಭಾರಿ ಮಳೆಯ ಮುನ್ಸೂಚನೆ ಇದೆ. ಭಾರಿ ಮಳೆ ಇರುವ ಜಿಲ್ಲೆಗಳಿಗೆ ಈಗಾಗಲೇ ಯೆಲ್ಲೋ ಅಲರ್ಟ್ ಘೋಷಣೆ ಕೂಡ ಮಾಡಲಾಗಿದೆ. ಚಿಕ್ಕಮಗಳೂರು, ಶಿವಮೊಗ್ಗ, ಕೊಡಗು, ಬೆಂಗಳೂರು, ಮೈಸೂರು ಸೇರಿದಂತೆ ಹಲವು ಜಿಲ್ಲೆಗಳಲ್ಲಿ ಮಳೆಯಾಗುವಂಥ ಸಾಧ್ಯತೆ ಇದೆ 23ನೇ ತಾರೀಕು ತನಕ. ಅಂದರೆ ಇವತ್ತು 19, ಇನ್ನು 4 ದಿನಗಳ ಕಾಲ ಮಳೆಯ ಮುನ್ಸೂಚನೆ ಇರುವಂಥದ್ದು. ಸೊ ಮಳೆ ಬಗ್ಗೆ ಈಗಾಗಲೇ ರಾಜ್ಯ ಹವಾಮಾನ ಇಲಾಖೆಯಿಂದ ಮುನ್ಸೂಚನೆ ಸಿಗ್ತಾ ಇದೆ. ಮೈಸೂರು, ಮಂಡ್ಯ, ಚಾಮರಾಜನಗರ, ಕೋಲಾರ, ಚಿಕ್ಕಬಳ್ಳಾಪುರ, ರಾಮನಗರ, ಬೆಂಗಳೂರು ನಗರ, ಗ್ರಾಮಾಂತರ, ಹಾಸನ ಜಿಲ್ಲೆಗಳಲ್ಲಿ ಗುಡುಗು ಸಹಿತ ಮಳೆಯಾಗುವಂಥ ಸಾಧ್ಯತೆ ಇದೆ. ದಕ್ಷಿಣ ಕನ್ನಡ, ಉಡುಪಿ, ಉತ್ತರ ಕನ್ನಡ ಜಿಲ್ಲೆಗಳ ಹಲವು ಸ್ಥಳಗಳಲ್ಲಿ ಗುಡುಗು ಸಹಿತ ಭಾರೀ ಮಳೆಯಾಗುವಂಥ ನಿರೀಕ್ಷೆ ಇದೆ. ಸೊ ಬಳ್ಳಾರಿ, ಚಿತ್ರದುರ್ಗ, ದಾವಣಗೆರೆ, ತುಮಕೂರು, ವಿಜಯನಗರ ಜಿಲ್ಲೆಗಳಿಗೆ ಸಾಧಾರಣ ಮಳೆಯಾಗುವಂಥ ಸಾಧ್ಯತೆ ಇದೆ. ಇನ್ನು ಬಾಗಲಕೋಟೆ, ಬೆಳಗಾವಿ, ಬೀದರ್, ಗದಗ, ಕಲಬುರಗಿ, ಕೊಪ್ಪಳ, ರಾಯಚೂರು, ವಿಜಯಪುರ, ಯಾದಗಿರಿಯಲ್ಲಿ ಅಲ್ಲಿ ಸಾಧಾರಣ ಮಳೆಯಾಗುವಂಥ ಸಾಧ್ಯತೆ ಇದೆ. ಇನ್ನು ಕರಾವಳಿ, ದಕ್ಷಿಣ ಒಳನಾಡಿನ ಬಹುತೇಕ ಎಲ್ಲ ಜಿಲ್ಲೆಗಳಲ್ಲಿ ಮುಂದಿನ 24 ಗಂಟೆಗಳ ಕಾಲ ಭಾರೀ ಮಳೆ ಆಗುವಂಥ ಸಾಧ್ಯತೆ ಇದೆ ಅಂತ ಹವಾಮಾನ ಇಲಾಖೆಯಿಂದ ಸಿಗ್ತಾ ಇರುವಂಥ ಮಾಹಿತಿ. ಸೊ ಭಾರೀ ಮಳೆ ಇರುವಂಥ ಜಿಲ್ಲೆಗಳಿಗೆ ಈಗಾಗಲೇ ಹವಾಮಾನ ಇಲಾಖೆ ಯೆಲ್ಲೋ ಅಲರ್ಟ್ ಘೋಷಣೆ ಮಾಡಿದೆ. ತಡರಾತ್ರಿ ಬಂದಿರುವಂಥ ಮಳೆ ಇದು. ಸೊ ತಡರಾತ್ರಿ ಕರುನಾಡಿಗೆ ಮಳೆರಾಯ ಎಂಟ್ರಿ ಕೊಟ್ಟಿರುವಂಥದ್ದು. ಇನ್ನು 3-4 ದಿನಗಳ ಕಾಲ ಭಾರೀ ಮಳೆ ಇದೆ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ. ಸೊ ಮಳೆ ಬರಬಹುದು, ಬರಲಿ. ಯಾಕೆಂದರೆ ನಿನ್ನೆ ಮಹತ್ವದ ಪಂದ್ಯ ಇತ್ತು RCB ಮತ್ತು CSK. ಆ ಟೈಮಲ್ಲಿ ಆರಂಭದಲ್ಲಿ ಮಳೆ ಬಂತು, ಅದಾದ ನಂತರ ಮಳೆ ಹೋಯಿತು. ತದನಂತರ ಈಗ ತಡರಾತ್ರಿ ಮಳೆ ಸುರಿತು. ಸೊ ಎಲ್ಲರೂ ಕೂಡ ಖುಷಿಯಲ್ಲಿದ್ದಾರೆ. ಸೊ ಬೆಂಗಳೂರು, ಮಂಡ್ಯ ಸೇರಿದಂತೆ ಹಲವೆಡೆ ವರುಣನ ಅಬ್ಬರ ಜೋರಾಗಿದೆ. ಇನ್ನು 4 ದಿನಗಳ ಕಾಲ ಅಂದರೆ 23, ಇವತ್ತು 19, 23 ಅಂತಂದರೆ 4 ದಿನಗಳ ಕಾಲ ಮಳೆಯ ಮುನ್ಸೂಚನೆ ಇರುವಂಥದ್ದು. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್. ಫೋನ್ ಸಂಪರ್ಕದಲ್ಲಿದ್ದಾರೆ. ಮಂಜುನಾಥ್, ಮುಂದಿನ 4 ದಿನಗಳ ಕಾಲ ಭಾರಿ ಮಳೆಯ ಮುನ್ಸೂಚನೆ ಸಿಗ್ತಾ ಇರುವಂಥದ್ದು. ಎಲ್ಲೆಲ್ಲಿ ಮಳೆ ಆಗತ್ತೆ? ಹೇಮಕುಮಾರ್, ಬೆಂಗಳೂರು ಸೇರಿದಂತೆ ರಾಜ್ಯಾದ್ಯಂತ ಧಾರಾಕಾರವಾದಂತಹ ಮಳೆ ಬರ್ತಾ ಇದೆ. ಕಂಟಿನ್ಯೂಸ್ ಆಗಿ 1 ವಾರ ಅಂದ್ರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ. ನಿನ್ನೆ ರಾತ್ರಿ ಕೂಡ 10 ಗಂಟೆವರೆಗೂ ಕೂಡ ಹೆಚ್ಚು ಕಡಿಮೆ 10 ಗಂಟೆ ಆದ ಬಳಿಕ ಬರುತ್ತೆ, 9 ಗಂಟೆ ಆದ ಬಳಿಕ ಬರುತ್ತೆ ಮಳೆ ಅನ್ನುವಂತ ನಿಟ್ಟಿನಲ್ಲಿ RCB ಅಭಿಮಾನಿಗಳು ಕೂಡ ಒಂದು ದುಗುಡ ಇತ್ತು. ಆ ದುಗುಡ ಸಂಬಂಧಪಟ್ಟಾಗೆ ಕೆಲ ಕಾಲ ಮಳೆ ಹೊಡೆದು RCB ಮ್ಯಾಚ್ಗೂ ಕೂಡ ಒಂದು ಕನಿಕರ ಕೂಡ ತೋರಿಸ್ತು. RCB ವಿನ್ ಆಯ್ತು ಕೂಡ. ಅದು ಒಂದ್ ಕಡೆ ಆದ್ರೆ ಮಳೆ ಮೇಲೆ ಕೂಡ ಡೌಟ್ ಇತ್ತು ಜನರಿಗೆ. ಮಳೆ ಬಂದು ಹೋಗುವಂತ ಕೆಲಸ ಆಗಿದೆ. ಅದೇ ರೀತಿಯಂತ ಮಳೆ ಮತ್ತೆ ಇನ್ನೂ ಕೂಡ ಅಂದ್ರೆ ಇವತ್ತಿನಿಂದ 23ರವರೆಗೂ, ಇದೇ ತಿಂಗಳ 23ರವರೆಗೂ ಕೂಡ ರಾಜ್ಯಾದ್ಯಂತ ಕರಾವಳಿ ಜಿಲ್ಲೆ ಸೇರಿದಂತೆ ದಕ್ಷಿಣ ಒಳನಾಡಿನ ಜಿಲ್ಲೆಗಳು, ಉತ್ತರ ಕರ್ನಾಟಕದ ಕೆಲ ಜಿಲ್ಲೆಗಳಿಗೆ ಧಾರಾಕಾರವಾದಂತಹ ಮಳೆ ಬರುತ್ತೆ ಎನ್ನುವಂತ ನಿಟ್ಟಿನಲ್ಲಿ ಭಾರತೀಯ ಹವಾಮಾನ ಇಲಾಖೆ ಮುನ್ಸೂಚನೆ ಕೊಟ್ಟಿರುವಂತದ್ದು. ಪ್ರಮುಖವಾಗಿ ಚಿಕ್ಕಮಗಳೂರು, ಶಿವಮೊಗ್ಗ, ಕೊಡಗು ಜಿಲ್ಲೆ ಭಾರಿ ಮಳೆ ಆಗತ್ತೆ, ಜೊತೆಗೆ ಗುಡುಗು ಸಹಿತ ಮಳೆ ಆಗತ್ತೆ ಎನ್ನುವಂತ ನಿಟ್ಟಿನಲ್ಲೂ ಕೂಡ ಒಂದು ಮಾಹಿತಿ ಇದೆ. ಮೈಸೂರು, ಮಂಡ್ಯ, ಚಾಮರಾಜನಗರ, ಕೋಲಾರ, ಚಿಕ್ಕಬಳ್ಳಾಪುರ, ರಾಮನಗರ, ಬೆಂಗಳೂರು ನಗರ, ಗ್ರಾಮಾಂತರ, ಹಾಸನ ಜಿಲ್ಲೆಗಳಲ್ಲಿ ಗುಡುಗು ಸಹಿತ ಮಳೆಯ ಸಾಧ್ಯತೆ ಎನ್ನುವಂತ ನಿಟ್ಟಿನಲ್ಲೂ ಕೂಡ ಸದ್ಯ ಈ ರೀತಿಯಾದ ಒಂದು ಮಾಹಿತಿಯನ್ನು ಕೊಟ್ಟಿರುವಂತದ್ದು. ಹಾಗೆ ದಕ್ಷಿಣ ಕನ್ನಡ, ಉಡುಪಿ, ಉತ್ತರ ಕನ್ನಡ ಜಿಲ್ಲೆಗಳ ಕಡೆ ಕೆಲವು ಭಾಗದಲ್ಲಿ ಮಾತ್ರ ಗುಡುಗು ಸಹಿತ ಮಳೆ ಬಿದ್ರೆ, ಇನ್ನೊಂದು ಕೆಲವು ಕಡೆ ಅಂದ್ರೆ ಸಾಧಾರಣವಾದ ಮಳೆ ಬರೋದನ್ನ ಬಿಟ್ಟು ಧಾರಾಕಾರವಾದಂತಹ ಮಳೆ ಬರಲ್ಲ ಎನ್ನುವಂತ ನಿಟ್ಟಿನಲ್ಲೂ ಕೂಡ ಸದ್ಯ ಒಂದು ಮುನ್ಸೂಚನೆ ಕೊಡಲಾಗಿದೆ. ಬಳ್ಳಾರಿ, ಚಿತ್ರದುರ್ಗ, ದಾವಣಗೆರೆ, ತುಮಕೂರು, ವಿಜಯನಗರ ಜಿಲ್ಲೆಗಳಲ್ಲಿ ಸಾಧಾರಣ ಮಳೆ ಅಂದ್ರೆ ಬಿಸಿಲಿನ ಬೇಗೆ ಎನ್ನುವಂಥದ್ದು ಏನು ಯಾವ್ಯಾವ ಜಿಲ್ಲೆಗಳಲ್ಲಿ ಹೆಚ್ಚಾಗಿ ಕಾಡುತ್ತೋ ಆ ಜಿಲ್ಲೆಗಳಲ್ಲಿ ಸದ್ಯಕ್ಕೆ ಧಾರಾಕಾರ ಮಳೆ ಇರೋದಿಲ್ಲ, ಸಾಧಾರಣವಾದ ಮಳೆ ಇರುತ್ತೆ ಎನ್ನುವಂತ ಸದ್ಯ ಮುನ್ಸೂಚನೆ ಕೊಡಲಾಗಿದೆ. ರಾಯಚೂರು, ವಿಜಯಪುರ, ಯಾದಗಿರಿ ಜಿಲ್ಲೆಯಲ್ಲಿ ಹಗುರವಾದಂತಹ ಮಳೆ ಇರುತ್ತೆ. ಕರಾವಳಿ, ದಕ್ಷಿಣ ಒಳನಾಡಿನ ಬಹುತೇಕ ಎಲ್ಲಾ ಜಿಲ್ಲೆಗಳು ಕೂಡ ಮುಂದಿನ 24 ಗಂಟೆಗಳ ಕಾಲ ಭಾರಿ ಮಳೆ ಇರುವಂತಹ ಸಾಧ್ಯತೆ ಇರೋ ಕಾರಣದಿಂದಾಗಿ ಆ ಜಿಲ್ಲೆಗಳಿಗೆ ಯೆಲ್ಲೋ ಅಲರ್ಟ್ ಅನ್ನ ಸದ್ಯ ಹವಾಮಾನ ಇಲಾಖೆ ಘೋಷಣೆ ಮಾಡಿರುವಂತದ್ದು. ಈ ಮೂಲಕವಾಗಿ ಬೆಂಗಳೂರಿಗೂ ಕೂಡ ಇವತ್ತು ಮಧ್ಯಾಹ್ನದ ಬಳಿಕ ಈಗಾಗಲೇ ನಗರದ ಕೆಲವು ಕಡೆ ತುಂತುರು ಮಳೆ ಆಗಿದೆ, ಮೋಡ ಮುಸುಕಿದ ವಾತಾವರಣ ಕೂಡ ನಿರ್ಮಾಣ ಆಗಿದೆ. ಅದೇ ರೀತಿಯಾಗಿ ಮಧ್ಯಾಹ್ನದ ಬಳಿಕ ಸಂಜೆಯ ಹೊತ್ತಿಗೆ ಧಾರಾಕಾರವಾದಂತಹ ಮಳೆ ನಿನ್ನೆ ಸುರಿದಂತೆ ಇವತ್ತು ಕೂಡ ಬರುತ್ತೆ ಎನ್ನುವಂತ ಸದ್ಯ ಒಂದು ಎಚ್ಚರಿಕೆ ಕೊಟ್ಟಿರುವಂತದ್ದು. ಜೊತೆಗೆ ಮುನ್ಸೂಚನೆಯನ್ನ ಸದ್ಯ ಹವಾಮಾನ ಇಲಾಖೆ ಅಧಿಕಾರಿಗಳು, ಪ್ರಮುಖವಾದಂತಹ ಅಧಿಕಾರಿಗಳು ಈ ರೀತಿಯಂತ ಒಂದು ಸಂದೇಶವನ್ನ ಕೊಟ್ಟಿರುವಂತದ್ದು. ಹೇಮಕುಮಾರ್, ಓಕೆ, ಥ್ಯಾಂಕ್ ಯು ಮಂಜುನಾಥ್ ನಿಮ್ಮೆಲ್ಲ ಡೀಟೇಲ್ಸ್.
ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.